ರಾಜಕಾರಣಕ್ಕೆ ಹೊಸ ಪಕ್ಷದ ಸಂಚಲನ. ಹೌದು, ಜೂನ್ 7ರಂದು ಬೆಂಗಳೂರಿನಲ್ಲಿ ಅಧಿಕೃತವಾಗಿ ಚಾಲನೆ ಪಡೆದಿರುವ ರಾಷ್ಟ್ರೀಯ ವಿಕಾಸಶೀಲ ಇನ್ಸಾನ್ ಪಾರ್ಟಿ ಈಗ ಕಲ್ಯಾಣ ಕರ್ನಾಟಕದಲ್ಲಿ ಅಬ್ಬರ ಆರಂಭಿಸಿದೆ. ಹಿಂದುಳಿದ, ಅತಿ ಹಿಂದುಳಿದ ಹಾಗೂ ಅಲೆಮಾರಿ ಸಮುದಾಯಗಳ ರಾಜಕೀಯ ಹಕ್ಕಿಗಾಗಿ ಈ ಪಕ್ಷ ಸ್ಥಾಪನೆಯಾಗಿದೆ. ಮುಖೇಶ್ ಸಾಹನಿ ನೇತೃತ್ವದಲ್ಲಿ ಈ ಪಕ್ಷಕ್ಕೆ ಬಿಕೆ ಮೋಹನ್ ಕುಮಾರ್ ಅವರನ್ನು ರಾಜ್ಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಪಕ್ಷಗಳು ಕೇವಲ ವೋಟ್ ಬ್ಯಾಂಕ್ ರಾಜಕಾರಣ ಮಾಡುತ್ತಿದ್ದು, ಜನಸಂಖ್ಯೆಗೆ ಅನುಗುಣವಾಗಿ ಕೂಲಿ, ಬೆಸ್ತ ಸೇರಿದಂತೆ ಹಲವು ಹಿಂದುಳಿದ ಸಮುದಾಯಗಳಿಗೆ ಅಧಿಕಾರ ನೀಡಿಲ್ಲ ಎಂದು ಪಕ್ಷದ ಮುಖಂಡರು ಆರೋಪಿಸಿದ್ದಾರೆ. ಅತಿ ಶೀಘ್ರದಲ್ಲಿ ಕಲಬುರಗಿಯಲ್ಲಿ ಪಕ್ಷದ ಕಚೇರಿಯ ಉದ್ಘಾಟನೆಯಾಗಲಿದ್ದು, ಮುಂಬರುವ 2028ರ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಲು ಈಗಿನಿಂದಲೇ ಸದಸ್ಯತ್ವ ಅಭಿಯಾನಕ್ಕೆ ಕರೆ ನೀಡಲಾಗಿದೆ. ಇಂದಿನ ಸುದ್ದಿಗೋಷ್ಠಿಗೆ ಮಾಧ್ಯಮ ಮಿತ್ರರಿಗೆ ಬೆಳಗಿನ ವಂದನೆಗಳನ್ನು ಹೇಳುತ್ತಾ ತಮ್ಮೆಲ್ಲರಿಗೂ ಸ್ವಾಗತ ಕೋರುತ್ತಾ, ಇಂದಿನ ವಿಕಾಸಶೀಲ ವಿನ್ಯಾಸ ಪಕ್ಷದ ವತಿಯಿಂದ ಸುದ್ದಿಗೋಷ್ಠಿಯನ್ನು ಏರ್ಪಡಿಸಿ ನಮ್ಮ ರಾಜಗುರು ವೇದವ್ಯಾಸ ಪೀಠ ಕರ್ಕಳ್ಳಿ ಅವರಿಗೆ ಸ್ವಾಗತ ಕೋರಿ ಅವರ ಪಾದಕ್ಕೆ ವಂದನೆಗಳನ್ನು ಸಲ್ಲಿಸುತ್ತಾ, ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯ ಸಂಚಾಲಕರಾದ ಶಾಂತಪ್ಪ ಕೂಡಿ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ, ಅದೇ ರೀತಿ ಅರುಣ್ ಕೂಡಿ ಅವರಿಗೂ ಕೂಡ ಸ್ವಾಗತ ಕೋರುತ್ತಾ ಮತ್ತು ಸೈಬಣ್ಣ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ, ಇಂದು ನಮ್ಮ ಪಕ್ಷದ ಸಂಘಟನೆಯ ಬಲಪಡಿಸುವಕ್ಕೋಸ್ಕರವಾಗಿ ಇವತ್ತು ಸುದ್ದಿಗೋಷ್ಠಿಯನ್ನು ಕರೆದಿದೆ. ಮತ್ತು ಹೆಚ್ಚಿನ ವಿಚಾರಕ್ಕಾಗಿ ನಮ್ಮ ಗುರುಗಳು ಮತ್ತು ಸಂಚಾಲಕರು ಅದರ ಬಗ್ಗೆ ವಿವರವಾಗಿ ಹೇಳ್ತಾರೆ. ಅದು ಎಲ್ಲರಿಗೂ ತಮಗೆ ವಂದನೆಗಳನ್ನು ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ. ಇಂದಿನ ಗೋಷ್ಠಿಯ ಉದ್ದೇಶ ಏನೆಂದರೆ, ರಾಷ್ಟ್ರ ಮಟ್ಟದಲ್ಲಿ ಹಿಂದುಳಿದ, ಅತಿ ಹಿಂದುಳಿದ ಜನಾಂಗವು ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಯಾವುದೇ ಸರ್ಕಾರದಿಂದ ಸವಲತ್ತು ಸಿಗದೆ ವಂಚಿತರಾಗಿದ್ದಾರೆ. ಆ ಕಾರಣಕ್ಕಾಗಿ ಈ ಎಲ್ಲ ಹಿಂದುಳಿದ ಜಾತಿಗಳು ರಾಜಕೀಯವಾಗಿ, ಆರ್ಥಿಕವಾಗಿ ಮುಂದೆ ಬರಲು, ಅವರನ್ನು ನ್ಯಾಯ ದೊರಕಿಸಿಕೊಡಲು ರಾಷ್ಟ್ರ ಮಟ್ಟದಲ್ಲಿ ವಿಕಾಸಶೀಲ್ ಇನ್ಸಾನ್ ಪಾರ್ಟಿ ಎಂಬ ಪಕ್ಷವನ್ನು ಮುಖೇಶ್ ಸಾಹನಿಯವರು ಹುಟ್ಟಿ ಹಾಕಿದ್ದಾರೆ. ಆ ಪಕ್ಷದ ನೇತೃತ್ವದಲ್ಲಿ ಇಡೀ ರಾಷ್ಟ್ರ ಮಟ್ಟದಲ್ಲಿ ಈಗಾಗಲೇ ಬಿಹಾರ್, ಉತ್ತರ ಪ್ರದೇಶ, ರಾಜಸ್ಥಾನ್, ಹರಿಯಾಣದಲ್ಲಿ ಈ ಪಕ್ಷದ ಮುಖಾಂತರ ಅನೇಕ ಬಡ ಸಮಾಜದ ಬಂಧುಗಳಿಗೆ, ಸಮಾಜಗಳಿಗೆ ಸಾಮಾಜಿಕ, ಆರ್ಥಿಕ ನ್ಯಾಯ ಒದಗಿಸಿಕೊಡಲು ಮುಂಚೂಣಿಯಲ್ಲಿದ್ದಾರೆ. ಅದೇ ರೀತಿಯಾಗಿ ಮೊನ್ನೆ 7ನೇ ತಾರೀಕು ಜೂನ್ 2026ರಂದು ಕರ್ನಾಟಕದಲ್ಲಿಯೂ ಕೂಡ ಹಿಂದುಳಿದ, ಅತಿ ಹಿಂದುಳಿದ ಜನಾಂಗವು ಹಾಗೂ ಅದರಲ್ಲಿ ಬಹುಸಂಖ್ಯಾತರಾಗಿರುವ ನಮ್ಮ ಕೋಲಿ, ಗಂಗಾಮತ, ಬೆಸ್ತ ಸಮಾಜವೂ ಕೂಡ ಸುಮಾರು ವರ್ಷಗಳಿಂದ ಎಲ್ಲ ರಾಜಕೀಯ ಪಕ್ಷಕ್ಕೆ ಬೆಂಬಲ ಸೂಚಿಸಿದರೂ ಕೂಡ ನಮ್ಮ ಸಮಾಜದ ST ಬೇಡಿಕೆಯನ್ನು ಪೂರೈಸದೆ ಮೋಸ ಮಾಡುತ್ತಿರುವುದನ್ನು ಕಂಡು ಈ ಭಾಗದಲ್ಲಿಯೂ ಕೂಡ, ಕರ್ನಾಟಕದಲ್ಲಿಯೂ ಕೂಡ ಹಿಂದುಳಿದ ಜನಾಂಗಕ್ಕೆ ಹಾಗೂ ಕೋಲಿ, ಬೆಸ್ತ ಸಮಾಜಕ್ಕೆ ಹಾಗೂ ಇನ್ನಿತರ ಹಿಂದುಳಿದ ಸಮಾಜಗಳಾದ ಕುಂಬಾರರಿರ್ಬೋದು, ಅಕ್ಕಸಾಲಿಗರಿರ್ಬೋದು, ಮಡಿವಾಳರಿರ್ಬೋದು, ಅನೇಕ ಬಡ ಸಮಾಜಗಳನ್ನು ಗುರುತಿಸಿ ಅವರಿಗೆ ರಾಜಕೀಯವಾಗಿ ಸ್ಥಾನಮಾನ ಕೊಟ್ಟು ಅವರಿಗೆ ಸಾಮಾಜಿಕ ನ್ಯಾಯ ದೊರಕಿಸಿಕೊಡಲು ಲಲಿತ್ ಅಶೋಕ್ ಹೋಟೆಲ್ನಲ್ಲಿ 7ನೇ ತಾರೀಕರಂದು ಕರ್ನಾಟಕ ರಾಜ್ಯದ ವಿಕಾಸಶೀಲ ಪಕ್ಷವನ್ನು ಹುಟ್ಟುಹಾಕಿ ಆ ಪಕ್ಷದ ರಾಜ್ಯಾಧ್ಯಕ್ಷರನ್ನಾಗಿ ನಮ್ಮ ಕೋಲಿ ಗಂಗಾಮತ ಸಮಾಜದ ಅಧ್ಯಕ್ಷರು ಆದಂಥ ಬಿಕೆ ಮೋಹನ್ ಕುಮಾರ್ ಅವರಿಗೆ ಈ ಕರ್ನಾಟಕ ವಿಕಾಸಶೀಲ ಪಕ್ಷದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ. ಅದರ ಮುಂದುವರಿದು ಕರ್ನಾಟಕ ರಾಜ್ಯದ ಎಲ್ಲ 31 ಜಿಲ್ಲೆಗಳಲ್ಲಿ ವಿಕಾಸಶೀಲ ಪಕ್ಷದ ಸಂಘಟನೆಗೋಸ್ಕರ ಎಲ್ಲ ಜಿಲ್ಲೆಯಲ್ಲಿ ಒಂದೊಂದು ಜಿಲ್ಲಾ ಕಾರ್ಯಾಲಯ ಸ್ಥಾಪನೆ ಮಾಡುವುದು ಕುರಿತು ಶೀಘ್ರದಲ್ಲೇ ಗುಲ್ಬರ್ಗ ನಗರದಲ್ಲಿ ಒಂದು ವಿಕಾಸಶೀಲ ಪಕ್ಷದ ಜಿಲ್ಲಾ ಮಟ್ಟದ ಒಂದು ಸುಸಜ್ಜಿತ ಕಾರ್ಯಾಲಯವನ್ನು ಶೀಘ್ರದಲ್ಲೇ ಉದ್ಘಾಟಿಸಲಾಗುವುದು. ಮತ್ತು ಆ ಉದ್ಘಾಟನೆಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಮುಖೇಶ್ ಸಾಹನಿಯವರು, ರಾಜ್ಯ ಅಧ್ಯಕ್ಷರಾದಂಥ ಬಿಕೆ ಮೋಹನ್ ಕುಮಾರ್ ಅವರು ಆ ಕಾರ್ಯಾಲಯವನ್ನು ಉದ್ಘಾಟಿಸುವ ಜೊತೆಗೆ ಗುಲ್ಬರ್ಗ ವಿಭಾಗ ಮಟ್ಟದಲ್ಲಿ ಸುಮಾರು 1 ರಿಂದ 2 ಲಕ್ಷ ಹಿಂದುಳಿದ ವರ್ಗಗಳ
ಸಮಾಜದ ಬಡ ಜನರ ಒಂದು ಬೃಹತ್ ಮಟ್ಟದ ಸಮಾವೇಶವನ್ನು ಕೂಡ ಹಮ್ಮಿಕೊಳ್ಳಲು ವರಿಷ್ಠರು ನಿರ್ಧರಿಸಿದ್ದಾರೆ. ಅದಕ್ಕಾಗಿ ಹಿಂದುಳಿದ ಬಡ ವಿದ್ಯಾರ್ಥಿಗಳು ಹಾಗೂ ಯುವಕರು ಯುವತಿಯರು ಮತ್ತು ಹಿಂದುಳಿದ ವರ್ಗಗಳ ಅನೇಕ ಸಂಘಟನೆ ಹೋರಾಟದ ಮುಂಚಿನ ನಾಯಕರು, ಅಧ್ಯಕ್ಷರು, ಪದಾಧಿಕಾರಿಗಳು, ಮಹಿಳಾ ಪದಾಧಿಕಾರಿಗಳು ಈ ವಿಕಾಸಶೀಲ ಪಕ್ಷಕ್ಕೆ ತಾವು ಸದಸ್ಯತ್ವ ಪಡೆದು ಈ ಪಕ್ಷಕ್ಕೆ ಸಂಘಟನೆ ಮಾಡಲು ಹೆಚ್ಚಿನ ಬಲ ಕೊಡಲು ಈ ತಮ್ಮ ಮೂಲಕ ನಾನು ಮನವಿ ಮಾಡಿಕೊಳ್ಳುತ್ತೇನೆ. ನನ್ನ ಹೆಸರು ಶಾಂತಪ್ಪ ಕೂಡಿ, ಸಂಚಾಲಕರು, ಕರ್ನಾಟಕ ವಿಕಾಸಶೀಲ ಪಕ್ಷ. ಈಗ ಗುರುಗಳು, ರಾಜಗುರುಗಳು, ವೇದವ್ಯಾಸ ಮಠದ ಸಂಸ್ಥಾಪಕರು ಹಾಗೂ ಈ ವಿಕಾಸಶೀಲ ಪಕ್ಷಕ್ಕೆ ಬೆನ್ನೆಲುಬಾಗಿ ಆಶೀರ್ವಾದ ಮಾಡುತ್ತಾ ಎಲ್ಲ ಹಿಂದುಳಿದ ಜನಾಂಗದರನ್ನು, ಸಾಧು ಸಂತರನ್ನು ಈ ಪಕ್ಷದ ಪರವಾಗಿ ಕೆಲಸ ಮಾಡುತ್ತಿರುವ ರಾಜಗುರುಗಳಾದಂಥ ಅವರು ಕೂಡ ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ.